ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾವು ಇವತ್ತು ಅಡಿಕೆ ತೋಟದಲ್ಲಿ ಕಳೆ ಬಂದರೆ ಹುಲ್ಲಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ಯಾಕೆ ನಿಮ್ಮ ತೋಟಕ್ಕೆ ಕಳೆ ಇರಬೇಕು, ಈ ಸಮಯದಲ್ಲಿ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ತೋಟ ಇರತಕ್ಕಂಥ ರೈತರು ಆದಷ್ಟು ಮಳೆ ಬರೋವರೆಗೂ ನಿಮ್ಮ ನೀರಿನ ಪ್ರಮಾಣ ಎಷ್ಟಿರುತ್ತೋ ಅಷ್ಟನ್ನೇ ಆಗಲಿ ಅನುಕೂಲಕ್ಕೆ ತಕ್ಕಂಗೆ ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯಾಗಿ ಆರೈಕೆ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕೆ ಅಂದರೆ ಮಳೆ ಬಂದೇ ಬರುತ್ತೆ. ಈ ಕೆಲವೊಂದು ಕಡೆ ಬಂದಿದೆ, ಮುಂದಿನ ದಿನಗಳಲ್ಲಿ ನಿಮ್ಮ ಊರುಗಳಿಗೂ ಬರುತ್ತೆ. ಅಲ್ಲೇವರೆಗೂ ನಾವು ಶ್ರದ್ಧೆ ವಹಿಸಿ ಶ್ರಮವಹಿಸಿ ಕೆಲಸ ಮಾಡಬೇಕಾಗಿರುತ್ತೆ. ನೋಡಿ, ನಮ್ಮ ತೋಟದಲ್ಲಿ ಕಳೆ ಯಾಕೆ ಪ್ರಾಮುಖ್ಯತೆ ವಹಿಸುತ್ತೆ ಅಂದರೆ ನಮ್ಮ ತೋಟಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತಾ ಇದೆ ಇದು. ಯಾಕೆ, ತುಂಬ ಬಿಸಿಲಿದೆ, ನೀರಿನ ಪೂರೈಕೆ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಇಂಥ ಸಮಯದಲ್ಲಿ ಈ ಕಳೆ ನಿಮ್ಮ ಹೊಲದಲ್ಲಿ ಇದ್ದಾಗ ಅದು ಏನು ಮಾಡುತ್ತೆ, ಸೂರ್ಯನ ಕಿರಣಗಳು ನೇರವಾಗಿ ಈ ಕಳೆಯ ಮೇಲೆ ಬೀಳ್ತವೆ, ಬಿದ್ದು ಭೂಮಿಗೆ ಮತ್ತೆ ತಾಗ್ತವೆ. ಆಗ ಏನಾಗುತ್ತೆ, ತೇವಾಂಶವನ್ನು ಸ್ವಲ್ಪ ದಿನ ಆದರೂ ಹೆಚ್ಚಾಗಿ ಹಿಡಿದಿಡುತ್ತೆ. ನೀವು ಕಲ್ಟಿವೇಟ್ ಏನಾದರೂ ಓಡಿಸಿದ್ರೆ ತುಂಬ ತಪ್ಪು ಕೆಲಸ ಮಾಡ್ತೀರಿ. ಈ ಸಮಯದಲ್ಲಿ ಕಲ್ಟಿವೇಟ್ ಓಡಿಸಿದಾಗ ಏನಾಗುತ್ತೆ, ಭೂಮಿ ಕಾವತ್ತುತ್ತೆ. ಭೂಮಿ ಕಾವತ್ತಿದಾಗ ಏನಾಗುತ್ತೆ, ನಿಮ್ಮ ಅಡಿಕೆ ಮರಗಳು, ಹೊಂಬಾಳೆಗಳು ಒಣಗ್ತಕ್ಕಂಥದ್ದು, ಹಳ್ಳು ಉದುರ್ತಕ್ಕಂಥದ್ದು, ಈ ರೀತಿಯ ಪರಿಣಾಮ ಆಗುತ್ತೆ. ಯಾಕೆ ಅಂದರೆ ನೀರಿನ ಪ್ರಮಾಣ ನಮಗೆ ಮರಕ್ಕೆ ಬೇಕಾದಷ್ಟು ಕೊಡೋಕೆ ಆಗ್ತಾ ಇರಲ್ಲ. ಈ ಸಮಯದಲ್ಲಿ ಎಷ್ಟು ಕೊಟ್ಟರು ಕಮ್ಮಿನೇ. ಈ ಸಮಯದಲ್ಲಿ ನೀವು ಕಲ್ಟಿವೇಟನ್ನು ಓಡಿಸಿದ್ರೆ ತುಂಬ ತಪ್ಪು ಕೆಲಸ ಮಾಡ್ತೀರಿ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಕಲ್ಟಿವೇಟ್ ಮಾತ್ರ ಓಡಿಸ್ಬೇಡಿ. ನಂತರ ಏನಂದರೆ ಈ ಕಳೆ ಇರ್ತದಲ್ಲ, ಇದನ್ನು ಯಾವುದೇ ರೀತಿ ಬ್ರಷ್ ಕಟ್ಟಿಂಗು ಕೂಡ ಮಾಡಬೇಡಿ. ಮಳೆ ಬರೋವರೆಗೂ ಅದು ಇರಲಿ, ಏನು ಸಮಸ್ಯೆ ಇಲ್ಲ. ಅದರಲ್ಲೇ ಸ್ವಲ್ಪ ಅಚ್ಚುಕಟ್ಟಾಗಿ ನಿಮ್ಮ ನೀರನ್ನು ಚೆಕ್ ಮಾಡ್ತಾಯಿರಿ. ಡ್ರಿಪ್ ಆಗಲಿ ಮತ್ತೊಂದಾಗಲಿ ನೀರಿನ ಪೂರೈಕೆನ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಿ. ನೀವು ಇಷ್ಟೆಲ್ಲ ನೀಟಾಗಿ ಮೇಂಟೈನ್ ಮಾಡಿ ಕಳೆನ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಅದು ಹೆಚ್ಚು ದಿನ ತೇವಾಂಶವನ್ನು ಹಿಡಿದಿಡುತ್ತೆ, ಮರಗಳಿಗೆ ಕಾವು ಹೊಡೆಯೋದನ್ನು ತಪ್ಪಿಸುತ್ತೆ. ನೀವು ಹುಲ್ಲೆಲ್ಲ ಕಳೆದಾಗ ನೇರವಾಗಿ ಬಿಸಿಲು ಬಿದ್ದಾಗ ಆ ಬಿಸಿಲು ಮತ್ತೆ ಮರಕ್ಕೆ ಹೊಡೆದಾಗ ಮರ ಬೀಟೆ ಬಿಡೋದು, ಮರ ಕೆಂಪು ಹತ್ತೋದು, ಹಳದಿ ಬಣ್ಣಕ್ಕೆ ತಿರುಗೋದು, ಈ ರೀತಿ ಎಲ್ಲ ಆಗುತ್ತೆ. ಇದನ್ನು ತಡೆಯುತ್ತೆ ಈ ಕಳೆ ಅಂತಕ್ಕಂಥದ್ದು. ಹಾಗಾಗಿ ನಿಮ್ಮ ತೋಟದಲ್ಲಿ ಇರತಕ್ಕಂಥ ಕಳೆ ನಿಮಗೆ ಪೂರಕ ಹೊರತು ಮಾರಕವಂತೂ ಅಲ್ಲ. ಯಾವುದೇ ಕಾರಣಕ್ಕೂ ಕಲ್ಟಿವೇಟ್ ಈ ಸಮಯದಲ್ಲಿ ಓಡಿಸ್ಬೇಡಿ. ಇನ್ನೂ ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ಮಳೆ ಬರೋವರೆಗೂ ಎಷ್ಟು ಸಾಧ್ಯನೋ ಅಷ್ಟು ಅಚ್ಚುಕಟ್ಟಾಗಿ ನಿಮ್ಮ ತೋಟವನ್ನು ಆರೈಕೆ ಮಾಡಿ. ಯಾಕೆಂದರೆ ಇರ್ತಕ್ಕಂಥ ಹೊಂಬಾಳೆಗಳು ಕರೆಕ್ಟಾಗಿ ಕುತ್ಕೋಬೇಕು ಅಂದರೆ ಬರ್ತಕ್ಕಂಥ ನೀರನ್ನು ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯಿಂದ ನಮ್ಮ ಅಡಿಕೆ ಮರಗಳಿಗೆ ನಾವು ಬಿಟ್ಟಾಗ ಮಾತ್ರ ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಫಸಲು ಬರುತ್ತೆ ಸ್ನೇಹಿತರೆ. ಈ ಸಮಯದಲ್ಲಿ ನೀಟಾಗಿ ಆರೈಕೆಯನ್ನು ಮಾಡದೇ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯ ಫಸಲನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಶ್ರಮ ವಹಿಸಿ ಶ್ರದ್ಧೆ ವಹಿಸಿ, ಕಷ್ಟ ಇದೆ ಇಲ್ಲ ಅಂತ ಹೇಳ್ತಿಲ್ಲ, ಆ ಕಷ್ಟದಲ್ಲೇ ನಮಗಿರ್ತಕ್ಕಂಥ ಅನುಕೂಲಗಳನ್ನು ಚೆನ್ನಾಗಿ ಬಳಸ್ಕೊಂಡು ನಮ್ಮ ತೋಟವನ್ನು ಅಚ್ಚುಕಟ್ಟಾಗಿ ಫಸಲು ಕೂರೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡಬೇಕಾಗುತ್ತೆ. ನಾವು ಇಷ್ಟೆಲ್ಲ ಶ್ರಮವಹಿಸಿ ಮಾಡಿದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಮಳೆ ಬಂದಾಗ ಆಗ ನಿಲ್ತಕ್ಕಂಥ ಹೊಂಬಾಳೆ ಜೊತೆಗೆ ಈ ಹೊಂಬಾಳೆಗಳು ನಿಂತಾಗ ಒಳ್ಳೆ ರೀತಿಯ ಫಸಲು ಬಂದು ನಮ್ಗೆ ಒಳ್ಳೆ ರೀತಿಯ ಅಡಿಕೆ ಸಿಕ್ಕಾಗ ಒಳ್ಳೆ ರೀತಿಯ ಲಾಭವನ್ನು ನಾವು ಮಾಡ್ಬೋದು. ಇಲ್ಲ ಅಂದರೆ ನಾವು ಈಗಲೇ ಸ್ವಲ್ಪ ಬೇಕೋ ಬಿಟ್ಟು ಮಾಡಿ ಮುಂದೆ ನಾವು ಫಸಲು ನಿಂತಿರ್ತಕ್ಕಂಥದ್ದು, ನಾವು ಖರ್ಚು ಮಾಡಿರ್ತಕ್ಕಂಥ ಬಂಡವಾಳ ರಿಟರ್ನ್ಸ್ ಬರುತ್ತೆ ಹೊರತು ನಮ್ಗೆ ಯಾವುದೇ ರೀತಿ ಲಾಭ ಬರೋದಿಲ್ಲ. ಹಾಗಾಗಿ ನೀರು ಎಷ್ಟು ಮಟ್ಟಿಗೆ ಮೇಂಟೈನ್ ಆಗ್ತವೋ ಅಷ್ಟನ್ನೇ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿ ಅಂತ ಪ್ರತಿಯೊಬ್ಬ ರೈತರಿಗೂ ಹೇಳ್ತೀನಿ. ನಿಮ್ಮ ಹೊಲದಲ್ಲಿ ಇರ್ತಕ್ಕಂಥ ಕಳೆಯನ್ನು ಯಾವುದೇ ರೀತಿ ಕಳಿಬೇಡಿ. ನಿಮ್ಮ ಮಳೆ ಬರೋವರೆಗೂ, ಮಳೆ ಚೆನ್ನಾಗಿ ಬಂದು ಭೂಮಿ ಚೆನ್ನಾಗಿ ನೆಂದ ಮೇಲೆ ನೀವು ಬ್ರಷ್ ಕಟಿಂಗ್ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಯಾಕೆ ಅಂದರೆ ಈ ಸಮಯದಲ್ಲಿ ಈ ಮಾಹಿತಿ ತುಂಬ ಅವಶ್ಯಕ. ಹಾಗಾಗಿ ಈ ಮಾಹಿತಿಯನ್ನು ನೀಡಿದ್ದೇನೆ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಧನ್ಯವಾದಗಳು ಸ್ನೇಹಿತರೆ.